ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳ ಮೋಸ್ಟ್ ಫೇವರೇಟ್. ಗೋಲ್ಡ್ ರೇಟ್ ಜಾಸ್ತಿ ಆಗಿದ್ದೇ ತಡ ಇಲ್ಲೊಂದಿಬ್ಬರು ಐನಾತಿ ಕಳ್ಳಿಯರು ಮಾಡಬಾರದನ್ನ ಮಾಡಕ್ ಹೋಗಿ ಲಾಕ್ ಆಗಿದ್ದಾರೆ. ನಕಲಿ ಚಿನ್ನದ ಸರ ಬಿಟ್ಟು ಅಸಲಿ ಸರ ಲಬಕ್ ಸ್ವಾಹ. ಗ್ರಾಹಕರಂತೆ ಬಂದ್ರು, ಕ್ಷಣ ಮಾತ್ರದಲ್ಲೇ ಚಿನ್ನಕ್ಕೆ ಕನ್ನ. ಅಲ್ಲೆಲ್ಲೆಲ್ಲೆಲ್ಲೇ ಈ ಖತರ್ನಾಕ್ ಆಂಟಿಯ ಕೈ ಚಳಕ ನೋಡಿ, ಚಿನ್ನ ತೋರಿಸಿ ಅಂತಾನೆ ಕನ್ನ ಹಾಕಿದ್ದಾಳೆ ಕಿಲಾಡಿ. ಶಿವಮೊಗ್ಗದ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿರೋ ಶಾ ಸದಾಜಿ ಸೋಮ್ಜಿ ಜ್ಯುವೆಲರ್ಸ್ ಶಾಪ್ನಲ್ಲಿ ಈ ಘಟನೆ ನಡೆದಿದೆ. ಫೆಬ್ರವರಿ 18ರ ಮಧ್ಯಾಹ್ನ 2:40 ಸುಮಾರಿಗೆ ಬುರ್ಕಾ ಹಾಕೊಂಡು ಬಂದ ಇಬ್ಬರು ಕಿಲಾಡಿಗಳು ತಮಗೆ 15ರಿಂದ 20 ಗ್ರಾಂ ತೂಕದ ಬಂಗಾರದ ಸರ ತೋರಿಸಿ ಅಂತ ಹೇಳಿದ್ದಾರೆ. ಶೋಕೇಸ್ನಲ್ಲಿ ಇಟ್ಟಿದ್ದ ಬಂಗಾರದ ಸರವಿರುವ ಟ್ರೇ ಅನ್ನ ಅಂಗಡಿ ಮಾಲೀಕರು ತೋರಿಸ್ತಿರೋವಾಗ್ಲೇ ಮಾಲೀಕರ ಗಮನ ಬೇರೆಡೆ ಸೆಳೆದ ಕಳ್ಳಿಯರು ಕ್ಷಣ ಮಾತ್ರದಲ್ಲೇ ಸರ ಎಗರಿಸಿದ್ದಾರೆ. ಯಾವಾಗ ಈ ಸುಪನಾತಿ ಗಿತ್ತಿಯರು ಒರಿಜಿನಲ್ ಗೋಲ್ಡ್ ಸರವನ್ನ ತೆಗೆದು ಹುರ್ಕಾದ ತೋಳಿನೊಳಗೆ ಹಾಕೊಂಡ್ರು, ಅಲರ್ಟ್ ಆದ ಮಾಲೀಕರು ಸಿಸಿಟಿವಿ ಚೆಕ್ ಮಾಡಿದ್ದಾರೆ. ಈ ವೇಳೆ ಇಬ್ಬರ ಕಳ್ಳಾಟ ಬಯಲಾಗಿದೆ. ಕೂಡಲೇ ಮಾಲೀಕರು ಪೊಲೀಸರಿಗೆ ಫೋನ್ ಮಾಡಿದ್ದಾರೆ. ಆರ್ಎಂಎಲ್ ನಗರದ ನಿವಾಸಿಗಳಾದ ನಿಗರ್ ಸುಲ್ತಾನ ಮತ್ತು ನೂರೈನ್ ಪರಿ ಇಬ್ಬರು ಕೃತ್ಯ ನಡೆಸಿದ್ದು ನಕಲಿ ಚಿನ್ನದ ಸರ ವಾಪಸ್ ನೀಡಿ ಅಸಲಿ ಚಿನ್ನದ ಸರವನ್ನ ಮರಳಿ ಅಂಗಡಿ ಮಾಲೀಕ ಪಡೆದಿದ್ದಾರೆ. ಸದ್ಯ ಕಳ್ಳತನ ಪ್ರಕರಣ ಸಂಬಂಧ ಇಬ್ಬರು ಖತರ್ನಾಕ್ಗಳನ್ನ ಶಿವಮೊಗ್ಗ ಕೋಟೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಚಿನ್ನ ತಗೋಬೇಕು ಅಂತ ಬರೋ ಗ್ರಾಹಕರ ಮೇಲೆ ಶಾಪ್ ಮಾಲೀಕರು ಯಾವುದಕ್ಕೂ ಹದ್ದಿನ ಕಣ್ಣಿಡೋದು ಒಳ್ಳೆಯದು. ವಿನಯ್, ನ್ಯೂಸ್ 18 ಶಿವಮೊಗ್ಗ. ಅವರಿಬ್ಬರದ್ದು ಜಾತಿ ಧರ್ಮ ಮೀರಿದ ಪ್ರೀತಿ. ಪರಸ್ಪರ 1.5 ವರ್ಷದಿಂದ ಲವ್ ಮಾಡ್ತಿದ್ರು. ಇದೀಗ ದಲಿತ ಸಂಘಟನೆಯ ನೆರವಿನಿಂದ ನೂತನ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತಿ ಧರ್ಮ ಗಡಿಯನ್ನು ಮೀರಿದ್ದು ಪ್ರೀತಿ ಅಂತಾರೆ. ಒಮ್ಮೆ ಪ್ರೇಮದ ಬಲೆಗೆ ಬಿದ್ರೆ ಮುಗಿದೇ ಹೋಯ್ತು. ಯಾರ ಮಾತನ್ನೂ ಕೇಳಲ್ಲ, ಯಾರಿಗೂ ಹೆದರಲ್ಲ, ತಮ್ಮದೇ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಕೋಲಾರದಲ್ಲಿ ಧರ್ಮದ ಬೇಲಿ ಭೇದಿಸಿದ ಪ್ರೇಮಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಧರ್ಮದ ಗಡಿ ದಾಟಿ ಮದುವೆಯಾದ ಈ ಜೋಡಿ ಹೆಸರು ಮಣಿ ಹಾಗೂ ನೂರನ್ ಸಾದಿಯಾ. ಕಳೆದ 1.5 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು. ಮದುವೆ ಮಾಡಿಕೊಳ್ಳಬೇಕು ಅಂತ ನಿರ್ಧಾರ ಮಾಡಿ ಪೋಷಕರಿಗೆ ಪ್ರೀತಿ ವಿಷಯ ತಿಳಿಸಿದ್ದಾರೆ. ಆದರೆ ಧರ್ಮ ಬೇರೆ ಬೇರೆ ಆಗಿದ್ರಿಂದ ಮನೆಯಲ್ಲಿ ಒಪ್ಪಿರಲಿಲ್ಲ. ಅತ್ತ ಯುವಕ ಹಿಂದೂ ಅನ್ನೋ ಕಾರಣಕ್ಕೆ ಯುವತಿ ಮನೆಯವರು ನೋ ಅಂದಿದ್ರು. ಆದರೆ ಪೋಷಕರ ವಿರೋಧದ ಮಧ್ಯೆಯೂ ಮಾಲೂರಿನ ಚೌಡದನಹಳ್ಳಿ ಗ್ರಾಮದಲ್ಲಿ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟಿದೆ. ನಾನು ಇಷ್ಟಪಡ್ತಾ ಇದ್ದೀನಿ. 1.5 ವರ್ಷದಿಂದ ನಮ್ಮ ಮನೆಯಲ್ಲಿ ಹೇಳಿದೆ, ನಾನು ಈ ಥರ ಇದೆ ಅಂತ. ಒಪ್ಕೊಂಡಿಲ್ಲ, ಅವರು ಆಗಲ್ಲ ಅಂತ ಹೇಳಿದ್ರು. ನಾನು ಮುಸ್ಲಿಮ್ಸು, ಇವ್ರು ಹಿಂದೂಸು, ನಮ್ಮ ಮನೇಲಿ ಒಪ್ಪಲ್ಲ. ಅದಕ್ಕೆ ನನಗೆ ಇಷ್ಟಪಟ್ಟಿದ್ದೀನಿ. ಇವ್ರು ಕರ್ಕೊಂಡ್ಬಂದು ಮದುವೆ ಮಾಡಿಸ್ಕೊತಾ ಇದ್ದೀನಿ. ನಾನು ಮದುವೆ ಮಾಡ್ಕೊಂಡು ನಾನು ಇವ್ರ ಜೊತೆಯಲ್ಲೇ ಜೀವನ ಮಾಡ್ತೀನಿ, ಇವ್ರ ಜೊತೆಯಲ್ಲೇ ಇರ್ತೀನಿ. ಈ ಇಬ್ಬರ ಪ್ರೀತಿಗೆ ದಲಿತ ಸಂಘಟನೆ ಬೆಂಬಲ ನೀಡಿವೆ. ವಿವಾಹ ಮಾಡಿ ದಲಿತ ಮುಖಂಡರು ಹಾಗೂ ಪ್ರಗತಿಪರ ಮುಖಂಡರು ಶುಭ ಕೋರಿದ್ದಾರೆ. ವಿವಾಹ ಪದ್ಧತಿಗಳಿದಾವಲ್ಲ, ಅದು ನಿಂತ ನೀರಾಗಬಾರದು. ಸ್ವಜಾತಿಯಲ್ಲೇ ಮದುವೆ ಆಗೋಂಥದ್ದು, ಸ್ವಂತ ಸಂಬಂಧಗಳಲ್ಲೇ ಮದುವೆ ಆಗೋಂಥದ್ದು, ಇವೆಲ್ಲ ನಿಲ್ಲಬೇಕಿದು. ಇದು ಒಂದು ಸಾಮಾಜಿಕ ಪಿಡುಗಾಗಿದೆ. ಆದ್ದರಿಂದ ಇಂಥ ಒಂದು ವಿವಾಹಗಳನ್ನ ನಾನು ಸ್ವಾಗತ ಮಾಡ್ತೀನಿ. ಈ ಥರ ಅಂತರ್ಧರ್ಮೀಯ ವಿವಾಹಗಳು ಮತ್ತು ಅಂತರ್ಜಾತೀಯ ವಿವಾಹಗಳು ಇಂಥವೆಲ್ಲ ಆಗ್ತಾ ಇದ್ದರೆ ಇದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಆಗ್ತದೆ. ಒಟ್ನಲ್ಲಿ ಪ್ರೀತಿ ಮುಂದೆ ಜಾತಿ ಧರ್ಮ ಯಾವುದೂ ಇಲ್ಲ ಅಂತ ಹೊಸ ಬಾಳಿಗೆ ಹೆಜ್ಜೆ ಇಟ್ಟಿದ್ದಾರೆ. ಜೀವನದ ಕನಸು ಹೊತ್ತು ಮುಂದೆ ಸಾಗಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ.